ಬಾಳೆಹಣ್ಣಿನ ಸಿಪ್ಪೆಯ ಮಹತ್ವ ಎಂಥದ್ದು ಅಂತ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇದು ಗಿಡಗಳಿಗೆ ಬಹಳಷ್ಟು ಮುಖ್ಯವಾಗಿದೆ. ಗೊಬ್ಬರ, ಸಾವಯವ ಗೊಬ್ಬರ ಕೂಡ ತಯಾರಾಗುತ್ತೆ. ಇದರಿಂದ ಏನೇನು ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ನೋಡಿ. ನೀವು ಚೆನ್ನಾಗಿದ್ದೇ ಇರ್ತೀರಂತ ನನ್ನ ಭಾವನೆ. ನೋಡಿ, ನಾನು ಮನೆಯಲ್ಲಿ ಏನೇನನ್ನು ಬೆಳೆಸ್ತಾ ಇದ್ದೀನಿ, ಯಾವ್ಯಾವ ಥರ ಬೆಳೆಸಿದ್ದೀನಿ ಸಿಂಪಲ್ಲಾಗಿ. ಅಂದರೆ ಮನೆಯಲ್ಲಿ ಪಾಟ್ ಇಲ್ಲ, ಅಂದರೆ ಜಾಸ್ತಿ ಪಾಟ್ ಇಲ್ಲ ಅಂತ ಅಂದ್ಕೊಳ್ರಿ. ಆ ಟೈಮಲ್ಲಿ ನಿಮಗೆ ಯಾವುದೋ ಒಂದು ಗಿಡ ಬೀಜ ಸಿಕ್ಕಿತ್ತು, ಹಚ್ಚಬೇಕು ಅಂತ ಅನಿಸಿತ್ತು ಅಂತಂದರೆ ನೀವು ಯಾವ್ಯಾವ ಥರನ ಯೂಸ್ ಮಾಡ್ಬೋದು ಅಂತ ಅನ್ನೋದನ್ನು ಡೀಟೇಲಾಗಿ ಬನ್ನಿ ನೋಡೋಣ. ನೋಡಿ, ಈ ಥರ ಹಳೆಯ ಪಾಟಲ್ಲಿ, ಅಂದರೆ ಇದು 2 ಲೀಟ್ರ್ ಬಾಟಲ್, ಅದನ್ನು ಯಾವ ಥರ ಯೂಸ್ ಮಾಡಬೇಕಂತ ನಾನು ಇಲ್ಲಿ ನೋಡಿ ಗಿಡ ಹಾಕಿದ್ದೀನಿ. ಅದರಲ್ಲಿ ನಾನು ಈ ಥರ ಅದರ ಒಂದು ಹಳೆಯ 2 ಲೀಟ್ರ್ ಬಾಟಲಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿ ಮಣ್ಣು ಹಾಕಿ ಇವು ಬೀಜಗಳನ್ನು ಹಾಕಿದ್ದೆ. ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೆ ಅಂತ ಅನಿಸಿದರೆ ಅವು ಬೀಜಗಳನ್ನು ಹಾಕಿ ನೀವು ಬೆಳೆಸ್ಬೋದು. ಕ್ಯಾರಿ ಬ್ಯಾಗಲ್ಲಿ ಬೆಳೆಸ್ಬೋದು, ಹಾಲಿನ ಪ್ಯಾಕೆಟು, ಉಪ್ಪಿನ ಪ್ಯಾಕೆಟು, ಯಾವುದಾದ್ರೂ ಒಂದು ಕ್ಯಾರಿ ಬ್ಯಾಗ್ಗಳು ನಿಮ್ಮಲ್ಲಿ ಇರ್ತಾವಲ್ಲ, ಅದರಲ್ಲಿ ಬೀಜಗಳಂದರೆ ನೀವು ಮೊಳಕೆಯನ್ನು ಮಾಡಿಕೊಂಡು ಆಮೇಲೆ ನೀವು ದೊಡ್ಡ ಪಾಟ್ಗಳಲ್ಲಿ ಬೆಳೆಸ್ಬೋದು. ನೋಡಿ, ನಾನು ಈ ಥರ ಪಾಟ್ಗಳಲ್ಲಿ ಮಾಡ್ಕೊಂಡಿದ್ದೀನಿ. ನಿಮಗೆ ಮುಖ್ಯವಾಗಿ ನಾನು ಬಾಳೆಹಣ್ಣಿನ ಸಿಪ್ಪೆಯ ಗೊಬ್ಬರ ಯಾವ ಥರ ನಾನು ಬಳಸ್ಕೊಳ್ತಾ ಇದ್ದೀನಿ, ಕಾಂಪೋಸ್ಟನ್ನು ಹೆಂಗೆ ತಯಾರಿಸ್ತೀನಿ ಅದನ್ನು ಡೀಟೇಲಾಗಿ ಹೇಳ್ತೀನಿ. ನೀವು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಡೀಟೇಲಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡಿದೆ, ವಿಡಿಯೋನ ಫುಲ್ ನೋಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕಂದರೆ ಒಳ್ಳೆ ವಿಡಿಯೋ ಇದು. ಪ್ರತಿಯೊಬ್ಬರೂ ನಿಮ್ಮ ಮನೆಗಳಲ್ಲಿ ಪಾಟ್ಗಳನ್ನು ಹಾಕಿರ್ತೀರ. ಅದನ್ನು ಯಾವ್ಯಾವ ಥರನ ಬೆಳೆಸ್ಕೋಬೋದು ಅಂತ ಕೂಡ ಹೇಳ್ತೀನಿ. ನೋಡಿ, ಇದು ಗಿಡ, ಕನಕಾಂಬರಿ ಗಿಡ ಎಷ್ಟು ಏನೂ ಇರಲಿಲ್ಲ, ಎಲೆಗಳಿರಲಿಲ್ಲ. ನಾನು ಈ ಬಾಳೆಹಣ್ಣಿನ ಇದು ಕಾಂಪೋಸ್ಟನ್ನು ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಬರೋದ್ರಿಂದ ಇಷ್ಟೊಂದು ದಟ್ಟವಾಗಿ ಬೆಳೆದಿದ್ದಾವೆ. ಇದು ಶಂಖಪುಷ್ಪ, ಇದು ಕೂಡ ಇಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಸೇವಂತಿಗೆ ನೋಡಿ, ಸೇವಂತಿಗೆ ಬಹಳ ಚಿಕ್ಕದಿತ್ತು, ಒಂದು ಅಗಿ ತಂದು ಹಾಕಿದ್ದೆ, ಒಂದು 2 ಇತ್ತು, ಇಷ್ಟೊಂದು ಬೆಳೆದುಬಿಟ್ಟಿದೆ ಚಿಕ್ಕಗಿ. ನಾನು ಯಾವುದನ್ನು ಕೂಡ ಖರೀದಿ ಮಾಡಿಲ್ಲ, ಎಲ್ಲನೂ ಬೀಜಗಳು ಹಾಕೋದು ಮತ್ತು ಇನ್ನೊಬ್ಬರಿಗೆ ಮನೆಯಲ್ಲಿ ಏನಾದರೂ ಇರ್ತಾವಲ್ಲ ಒಂದು ಮೊಳಕೆ ತಂದು ಹಚ್ಚೋದು, ಅದನ್ನೇ ನಾನು ಜೋಪಾನ ಮಾಡಿ ಬೆಳೆಸ್ತೀನಿ. ನೀವು ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿ. ಇದು ಹಸಿ ಶುಂಠಿ ಮನೆಯಲ್ಲಿ ಎಕ್ಸ್ಟ್ರಾ ಇರೋದನ್ನು ನೆಲದಲ್ಲಿ ಹಾಕಿದ್ದೆ. ಇಲ್ಲಿಂದ ಅಲ್ಲಿವರೆಗೂ ಹರಡ್ಕೊಂಡಿದೆ, ಇಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ. ಮನೆಯಲ್ಲಿ ಅಂದರೆ ನಾನು ಫ್ರಿಜ್ಜನ್ನು ಹೆಚ್ಚಾಗಿ ಬಳಸೋದಿಲ್ಲ, ಹಾಗಾಗಿ ಏನಿದ್ರೂ ಕೂಡ ಫ್ರೆಶ್ಶಾಗಿ ತಂದು ಮಾಡ್ತೀನಿ. ಈ ಹಸಿ ಶುಂಠಿ ನಮಗೆ ಬೇಕಾದಾಗ ನಾನು ಇಲ್ಲಿಂದನೇ ತೊಗೋತೀನಿ. ನೀವು ಏನಾದರೂ ಗಿಡಗಳನ್ನು ಸಣ್ಣದಾಗಿ ಬೆಳೆಸ್ಕೋಬೋದು. ತುಳಸಿ ಗಿಡ ನೋಡಿ, ಈ ತುಳಸಿನ ನಾನು ತಂದು ಹಚ್ಚಿದ್ದೆ. ಬೀಜ ಕೂಡ ಹಾಕಿದ್ದೀನಿ, ಬೀಜ ಕೂಡ ಎದ್ದಿದ್ದಾವೆ, ಇನ್ನೂ ಚಿಕ್ಕದಾಗಿದ್ದಾವೆ. ಇದು ಅಜ್ವನ್ ಗಿಡ ಅಂತೀವಿ ನಾವು, ನೀವೇನಂತೀರ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಅಜ್ವೇನ್ ಗಿಡ ಕೂಡ ಹಾಕಿದ್ದೀನಿ. ಅದು ಒಂದು ಕಡ್ಡಿ ಹಚ್ಚಿದರೆ ಸಾಕು, ಇಷ್ಟೊಂದು ಬೆಳೆದು ಬಿಡ್ತದೆ. ಇದಕ್ಕೆ ಪಾಟ್ ಇನ್ನೂ ಕಮ್ಮಿ ಇದೆ, ಹಾಗಾಗಿ ನಾನು ಇದರಲ್ಲೇ ಹಚ್ಚಿದ್ದೀನಿ. ಆಮೇಲೆ ಇನ್ನೊಂದು ಪಾಟ್ ರೆಡಿ ಮಾಡಿ ನಾನು ಅದರಲ್ಲಿ ಹಚ್ತೀನಿ. ಕೆಲವೊಂದು ನನಗೆ ಇಂಪಾರ್ಟೆಂಟ್ ಅನಿಸಿದಲ್ಲಿ ನಾನು ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಪಾಟನ್ನು ರೆಡಿ ಮಾಡ್ಕೊಂಡಾದರೆ ಮಣ್ಣೆಲ್ಲ ತುಂಬಿ ಅದಕ್ಕೆ ಸ್ವಲ್ಪ ಹದ ಮಾಡಿ ಆಮೇಲೆ ಗಿಡಗಳನ್ನ ಅದರಲ್ಲಿ ಹಚ್ತೀನಿ. ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಈ ಬಾಳೆಹಣ್ಣಿನ ಸಿಪ್ಪೆಯ ಕಾಂಪೋಸ್ಟನ್ನು ಅಂತ ನೋಡಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಯಾರೂ ಬಿಸಾಡಬೇಡಿ, ಯಾಕಂದರೆ ಅದರಿಂದ ಭಾಳಷ್ಟು ನಮಗೆ ಉಪಯುಕ್ತವಾಗಿದೆ. ಇದು ನೋಡಿ, ಅಡಿಕೆ ಗಿಡ ಅಂತಾರೆ. ಇದು ಅಡಿಕೆ ಹೂವಿನಷ್ಟೇ ಹೂಗಳಾಗ್ತವೆ, ಕಲರ್ ಹೂಗಳು. ಹಾಗಾಗಿ ಇದಕ್ಕೆ ಅಡಿಕೆ ಗಿಡ ಅಂತ ಕರೀತಾರೆ. ನೀವೇನಂತೀರ ಅದಕ್ಕೆ ಕಮೆಂಟ್ ಮೂಲಕ ತಿಳಿಸ್ರಿ. ಹೂ ಆದಾಗ ನಾನು ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ.
ಇದು ಅಲೋವೆರಾ ಗೊತ್ತಿರೋದೇ ನಿಮಗೆ ಪ್ರತಿಯೊಬ್ಬರಿಗೂ. ಇದ್ರ ಒಂದು ಹಚ್ಚಿದ್ದೆ ನೋಡಿ ಇಷ್ಟೊಂದು ಮೊಳಕೆ ಆಗಿಬಿಟ್ಟಿದ್ದಾವೆ, ಸಿಕ್ಕಾಪಟ್ಟೆ ಮೊಳಕೆ ಆಗಿಬಿಟ್ಟಿದ್ದಾವೆ. ಚಿಕ್ಕ ಪಾಟ್ ಇದು ಕೂಡ, ಇದರಲ್ಲಿ ನೋಡಿ ಎಷ್ಟೊಂದು ಆಗಿಬಿಟ್ಟಿದ್ದಾವೆ. ಅಂದರೆ ಈ ಕಾಂಪೋಸ್ಟ್ ಹಾಕೋದ್ರಿಂದ ಇದು ಬೆಳವಣಿಗೆ ಜಾಸ್ತಿ ಬರುತ್ತೆ. ಇದು ನೋಡ್ರಿ ಒಂದೆಲಗ ಟೈಪು, ನನಗೂ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ, ಪ್ಲೀಸ್ ಗೊತ್ತಿದ್ದವ್ರು ಹೇಳಿ. ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದು ಗಿಡ. ಅವರೇನಾದರೂ ಇದು ಎಲೆ ತಿನ್ನೋದ್ರಿಂದ ಹೊಟ್ಟೆಯಲ್ಲಿರುವ ಹರಳು ಕರಗ್ತವೆ ಅಂತ ಹೇಳಿದರು. ಕಲ್ಲು ಏನಾಗ್ತಾವೆ ನೋಡ್ರಿ ಕಿಡ್ನಿಯಲ್ಲಿ, ಅದರಲ್ಲಿ ಹೊಟ್ಟೆಯಲ್ಲಿ ಹಳ್ಳಾಗ್ತವೆ, ಕಲ್ಲಾಗ್ತವೆ ಅಂತ ಹೇಳ್ತಾರಲ್ಲ, ಈ ಎಲೆಗಳು ತಿಂತಾ ಬಂದರೆ ಅದು ಕರಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಭಾಳ ಉಪಯುಕ್ತವಾಗಿರೋ ಗಿಡಗಳನ್ನೇ ಹಾಕ್ಕೊಂಡಿದ್ದೀನಿ. ಈ ಶಂಖಪುಷ್ಪ ನೋಡ್ರಿ, ನನಗೆ ಬ್ಲೂ ಕಲರ್ ಇಷ್ಟ ಇತ್ತು, ಅದು ವೈಟ್ ಕಲರ್ ಎರಡೂ ಬೀಜ ತಂದು ಹಾಕ್ಕೊಂಡಿದ್ದೆ. ಹಾಗಾಗಿ ಇದು ವೈಟ್ ಎದ್ದಿದೆ, ಇನ್ನೊಂದು ಎರಡಿತ್ತು, ಅದು ಒಂದೇ ಪಾಟಲ್ಲಿ ಜಾಸ್ತಿ ಆಗ್ತಾ ಉಂಟು, ಬೇರೆ ಬೇರೆ ಕಡೆ ಹಾಕಿಬಿಟ್ಟೆ ಒಂದು ಇದಾಗಿದೆ. ಇದು ನೋಡ್ರಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ತಿಂದು ಸಿಪ್ಪೆನ ಬಿಸಾಡಬಾರ್ದು. ಯಾಕಂದರೆ ನಾವು ಸಾಮಾನ್ಯವಾಗಿ ತಿಂದು ಬಿಸಾಕೋ ಈ ಸಿಪ್ಪೆ ಕಸದ ಬುಟ್ಟಿಗೆ ಎಸೆಯೋ ಬದಲು ಅದನ್ನು ಸಿಪ್ಪೆ ಹಲವು ರೀತಿಯಿಂದ ನಾವು ಉಪಯೋಗನ ಮಾಡ್ಬೋದು. ಗಿಡಗಳಿಗೆ ಮತ್ತು ಗೊಬ್ಬರ ಆಗುತ್ತೆ ಇದು ಸಿಪ್ಪೆ ನೋಡ್ರಿ. ನಾನು ಒಂದು 4-5 ಸಿಪ್ಪೆನ ತೊಗೊಂಡಿದ್ದೀನಿ. 4-5 ಬಾಳೆಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ. ನಿಮಗೆ ಈ ಥರ ಸಿಪ್ಪೆ ಇರೋದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡ್ರಿ, ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್, ಫಾಸ್ಫರಸ್ ಮತ್ತು ಇತರೆ ಪೋಷಕಾಂಶಗಳಿರ್ತವೆ. ಸಣ್ಣ ತುಂಡುಗಳಿಗೆ ಕತ್ತರಿಸಿ ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿ ಮಣ್ಣಿನಲ್ಲಿ ಹಾಕ್ಬೋದು, ಕತ್ತರಿಸಿ ಹಾಕಿದರೆ. ಮತ್ತು ಇದರಿಂದ ನಾನು ಕಾಂಪೋಸ್ಟ್ನ ಯಾವ ಥರ ತಯಾರು ಮಾಡ್ಕೊಂಡಿದ್ದೀನಿ ನೋಡ್ರಿ. ನಾನು ಬೆಳಗ್ಗೆ ಹಾಕ್ಕೊಂಡಿದ್ದೀನಿ, ಇದು ಕಟ್ ಮಾಡಿ. ನೀವು ರಾತ್ರಿ ಕೂಡ ಹಾಕ್ಕೋಬೋದು. ಬೆಳಗ್ಗೆ ಕಟ್ ಮಾಡಿ ನಾನು ನೀರಲ್ಲಿ ಒಂದು ನೈಟ್ ಇಡಬೇಕು. ಇದನ್ನು ನೋಡಿ, ಒಂದು ನೈಟ್ ಇಟ್ಟು ಬೆಳಗ್ಗೆ ನೋಡಿದಾಗ ಈ ಥರ ಆಗಿರುತ್ತೆ. ಇದು ಎಲ್ಲ ಅದು ರಸ ಏನು ಮಾಡಿರುತ್ತೆ ಅಂದರೆ ನೀರಲ್ಲಿ ಬಿಟ್ಕೊಂಡಿರ್ತದೆ ಅದು. ಈ ಥರ ನೀವು ಮನೆಯಲ್ಲೇ ಕಾಂಪೋಸ್ಟ್ನ ತಯಾರು ಮಾಡ್ಕೋಬೋದು. ನೋಡಿ, ಈ ಥರ ನೀರನ್ನು ಮತ್ತು ಇದರಿಂದ ಇದು ಸಿಪ್ಪೆನ ಮರುಬಳಕೆ ಮಾಡ್ಕೊಂಡಂಗೂ ಕೂಡ ಆಗುತ್ತೆ. ಇದರಲ್ಲಿ ಭಾಳಷ್ಟು ಉಪಯುಕ್ತ ಆಗುತ್ತೆ ನೋಡ್ರಿ. ನಾನು ಎಲ್ಲ ಗಿಡಗಳಿಗೆ ಈ ನೀರನ್ನು ಹಾಕ್ತೀನಿ. ಇದನ್ನು 1 ವಾರ ಅಥವಾ 15 ದಿವಸಕ್ಕೆ ಒಂದು ಸಲ ಈ ಥರ ಮಾಡಿರಿ. ಒಳ್ಳೆ ಗಿಡ ಬರ್ತವೆ ಮತ್ತು ಚೆನ್ನಾಗಿ ಬೆಳಿತವೆ ನೋಡ್ರಿ ಗಿಡಗಳು. ಇಷ್ಟು ಚಿಕ್ಕ ಗಿಡಗಳಿದ್ದು ಈ ಬೇಸಿಗೆಯಲ್ಲಿ ಎಲ್ಲಿ ಒಣಗೋಗ್ತವೇನೋ ಅಂದ್ಕೊಂಡಿದ್ದೆ. ನಮ್ಮ ಗುಲ್ಬರ್ಗ ಅಂದರೆ ಸುರ್ಪುರಲ್ಲಿ ಯಾವ ಥರ ಬಿಸಿಲಂತ ಸುರ್ಪುರ್ನವ್ರಿಗೆ ಗೊತ್ತಿರುತ್ತೆ. ಉತ್ತರ ಕರ್ನಾಟಕದವರಿಗೆ ಈ ಕಡೆ ಬಿಸಿಲು ಯಾವ ಥರ ಇರ್ತದಂತ ಗೊತ್ತೇ ಇರ್ತದಲ್ಲ. ಇಲ್ಲಿ ಎಂಥ ಮನುಷ್ಯನೇ ಒಣಗೋಗೋ ಪರಿಸ್ಥಿತಿ ಇರ್ತದೆ ಇಲ್ಲಿ. ಆ ಥರ ಬಿಸಿಲಿಗೆ ಇವು ಗಿಡಗಳು ಸೊಂಪಾಗಿ ಬೆಳೆದಿವೆ. ಇಲ್ಲಿ ಮಳೆ ಕೂಡ ಜಾಸ್ತಿ ಬಂದಿಲ್ಲ, ಇನ್ನೂ 1-2 ಸಲ ಅಷ್ಟೇ ಬಂದಿದೆ ಮಳೆ ನೋಡ್ರಿ. ಇದು ಕರಿಬೇವಿನ ಗಿಡ ಅಂತೂ ಫುಲ್ ಬರೀ ಕಡ್ಡಿ ಮಾತ್ರ ಇತ್ತಿದು, ಆ ಕಡ್ಡಿನೇ ಚಿಗಿದಿದೆ ನೋಡ್ರಿ. ಎಷ್ಟು ಸೊಂಪಾಗಿ ಬೆಳಿತಾವಂತಂದರೆ ನೀವು ಈ ಥರ ಮಾಡಿ ನೋಡ್ರಿ. ಈ ತುಳಸಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ. ಇದು ಜಾಮೂನ್ ಏನಂತಾರೆ, ಕಾಲ ಜಾಮೂನ್, ಇದು ಮಾವಿನ ಗಿಡ ನಾನು ಬೀಜ ಹಾಕಿದ್ದೀನಿ ನೋಡಿ. ಇದು ಕ್ಯಾರಿ ಬ್ಯಾಗಲ್ಲಿ ಮಣ್ಣು ಹಾಕ್ಕೊಂಡು ಬೀಜ ಹಾಕ್ಕೊಂಡಿದ್ದೀನಿ, ಅದು ಗಿಡ ಬಂದಿದೆ, ಮಾವಿನ ಗಿಡ. ಇದು ಶಂಖಪುಷ್ಪ ಬೀಜ ಬರ್ತಾಯಿದೆ. ಇದು ಭಾಳ ಕಮ್ಮಿ ಏಜಿನ ಗಿಡ. ಇದು ಕೂಡ ಶಂಖಪುಷ್ಪ ಇನ್ನೊಂದಾಗಿದೆ ಪಾಟಲ್ಲಿ. ಆ ಬೀಜ ಹಾಕಿರೋದ್ರಿಂದ ಎಲ್ಲ ಕಡೆ ಬಂದಿದೆ. ಇದು ತುಪ್ಪದ ಹೀರೆಕಾಯಿ ಅಂತ ಬಳ್ಳಿ, ಇದು ತುಪ್ಪದ ಹೀರೆಕಾಯಿ ಬಳ್ಳಿ. ಅದು ಕೂಡ ನಾನು ಬೀಜ ಹಾಕಿದ್ದೆ, ಅದು ಬಂದಿದೆ. ಮನೆಯಲ್ಲಿ ನಮಗೆ ಯಾವ ಗಿಡ ಇಷ್ಟ ಆಗ್ತವೆ ಖರೀದಿ ಮಾಡಬೇಕಂತೇನಿಲ್ಲ, ಇರೋ ಬೀಜಗಳನ್ನೇ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ನಾನು ಹೆಚ್ಚಾಗಿ ಕೆಲವೊಂದು ಗಿಡಗಳನ್ನೇ ಈ ಥರನೇ ಹಾಕ್ತಾಯಿರ್ತೀನಿ.
ನೋಡಿ ಇದು ಬರೀ ಕಡ್ಡಿನೇ ಈ ಥರ ಚಿಗುತ್ತಿದೆ ಈಗ. ಇಷ್ಟು ನೀಟಾಗಿ ನೀವು ಮನೆಯಲ್ಲಿ ಬೆಳೆಸ್ಕೋಬೋದು. ಯಾವ ಖರ್ಚಿಲ್ಲದೆ ಬೆಳೆಯೋದು ಇದು. ಮಣ್ಣು ಸಿಗುತ್ತೆ, ಪಾಟ್ಗಳು ಯಾವುದಾದ್ರೂ ಇದ್ದರೆ ಹಾಕ್ಕೋಬೋದು, ಅಥವಾ ಪಾಟ್ನ ಖರೀದಿ ಮಾಡಿಕೊಂಡು ಮನೆ ಮುಂದೆ ಬೇಕಾಗುವ ಗಿಡಗಳನ್ನು ಹಾಕ್ಕೋಬೋದು. ಇದು ಸೇವಂತಿಗೆ ಹೂವಿನ ಗಿಡ ಇದು ಬೆಳೀತಾ ಇದೆ. ಹೂ ಒಂದು ಸಲ ಬಂದುಬಿಟ್ರೆ ನೋಡ್ರಿ ಸಿಕ್ಕಾಪಟ್ಟೆ ಬೆಳೀತದೆ ಇದು. ನಾನು ಬೆಂಗಳೂರಲ್ಲಿ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಗಿಡ ಹಾಕಿದ್ದೆ. ಇದರಲ್ಲಿ ನಾನು ಎಲ್ಲಿರ್ತೀನಿ ಅಲ್ಲಿ ಗಿಡಗಳನ್ನು ಬೆಳೆಸ್ತಾನೆ ಇರ್ತೀನಿ. ಇವಾಗ ಶುರು ಆಗಿದೆ ಇಲ್ಲಿ ಗಿಡಗಳ ಹಾಕೋದನ್ನು ಶುರು ಮಾಡಿದ್ದೀನಿ. ಈಗ ಸಣ್ಣದಾಗಿ ಹಾಕೋತಾ ಇದ್ದೀನಿ ನೋಡಿರಿ. ಸಣ್ಣದಾಗಿ ಈಗಂದ್ರೂ ಕೂಡ ಒಂದು 10-12 ಗಿಡ ಆಗಿದೆ ಅಂತ ಅನಿಸುತ್ತೆ. ಒಂದೊಂದೇ ಪಾಟಲ್ಲಿ 2-3 ಎಲ್ಲ ಸಮೃದ್ಧಿಯಾಗಿ ಬೆಳಿತಾವೆ. ನಾವು ಈ ಥರ ಮನೆಯಲ್ಲೇ ಚಿಕ್ಕದಾಗಿ ಯಾವುದೇ ಕಾಂಪೋಸ್ಟ್ನ ಮನೆಯಲ್ಲಿ ತಯಾರು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಗಿಡನ ತರ್ಬೋದು. ಮತ್ತು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಇನ್ನೂ ಎಷ್ಟೊಂದು ವಿಟಮಿನ್ಸ್ ಇದ್ದಾವೆ. ಅದು ಯಾವುದಕ್ಕೆ ಯೂಸ್ ಆಗ್ತವೆ ಅಂತಂದರೆ, ಅದು ನೋಡ್ರಿ ಮುಖಕ್ಕೆ ಹಚ್ಕೊಂಡ್ರೆ ಆ ಸಿಪ್ಪೆಯಿಂದ ಮುಖದ ಎಲ್ಲ ಬ್ಲ್ಯಾಕೆಟ್ಸ್ ಹೋಗ್ತವೆ. ಮತ್ತು ಬಿಸಿಲಲ್ಲಿ ಟ್ಯಾನ್ ಆಗುತ್ತಲ್ಲ, ಟ್ಯಾನ್ ಕೂಡ ಹೋಗುತ್ತೆ. ಹಾಗಾಗಿ ಬಾಳೆಹಣ್ಣಿನ ಸಿಪ್ಪೆ ಬಹಳಷ್ಟು ಮಹತ್ವಪೂರ್ಣವಾದದ್ದು. ಪ್ರತಿಯೊಂದರಲ್ಲಿಯೂ ಕೂಡ ಒಂದೊಂದು ವಿಟಮಿನ್ಸ್ ಮಿನರಲ್ಸ್ ಇದ್ದೇ ಇರ್ತವೆ. ಅದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕಂತ ನಮಗೆ ಗೊತ್ತಿರಬೇಕು. ಈ ಇದು ಅಜ್ವನ್ ಗಿಡ ಕೆಮ್ಮೋದಾದರೆ, ನೆಗಡಿ ಬಂದರೆ ಇದನ್ನು ಒಂದು ಎಲೆನ ಸ್ವಲ್ಪ ತೊಳ್ಕೊಂಡು 1 ಹರಳು ಉಪ್ಪು ಹಾಕ್ಕೊಂಡು ತಿಂದರೆ ಕೆಮ್ಮು ಕಮ್ಮಿ ಆಗ್ತದೆ. ಜಾಸ್ತಿ ಕೆಮ್ಮಿದ್ರೆ 7-8 ದಿನ ತಿನ್ನಬೇಕು. ಈ ಥರ ಪಾಟಲ್ಲೆಲ್ಲ ಯೂಸ್ ಮಾಡಿಕೊಂಡ್ರೆ ನಮಗೆ ಫ್ರೆಶ್ ಆಗಿರೋ ಗಿಡಗಳು, ಹೂವು, ನಾವು ಬೆಳೆಸಿರೋ ಒಂದು ತೃಪ್ತಿ, ಈ ಸಂತೋಷ ಎಲ್ಲೂ ಸಿಗಲ್ಲ. ನನಗಂತೂ ಬಹಳಷ್ಟು ಇಷ್ಟ ಆಗುತ್ತೆ ಈ ಥರ ಗಿಡಗಳನ್ನು ಬೆಳೆಸೋದು. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ, ಇಂಥ ಬೇಸಿಗೆಯಲ್ಲಿ ಕೂಡ ಬಹಳಷ್ಟು ಸುಂದರವಾಗಿ ಬೆಳೆದವು. ಇವಾಗ 1-2 ಸಲ ಮಳೆ ಬಂದಿದೆ ಅಂತ ಹೇಳಿದ್ನಲ್ಲ ನೋಡಿ, ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನಿಮಗೆ ವಿಡಿಯೋನ ಇಷ್ಟ ಆದರೆ ಮನೆಯಲ್ಲಿ ಯಾರಾದರೂ ನೀವು ಈ ಥರ ಚಿಕ್ಕದಾಗಿ ಪಾಟ್ಗಳಲ್ಲಿ ಏನಾದರೂ ಬೆಳೆಸ್ಕೊಳ್ಳೋರಿದ್ದರೆ ಈ ಬಾಳೆಹಣ್ಣಿನ ಸಿಪ್ಪೆಯ ಗೊಬ್ಬರವನ್ನು, ಕಾಂಪೋಸ್ಟನ್ನು ನೀವು ಹೆಂಗೆ ಬಳಸೋದನ್ನು ನೀವು ಯೂಸ್ ಮಾಡಿಕೊಳ್ಳ್ರಿ. ಬಹಳಷ್ಟು ಉಪಯುಕ್ತವಾಗಿದೆ ಇದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಮತ್ತು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.